ಮೇಷರಾಶಿಯವರಿಗೆ ನಿಮ್ಮ ವೃತ್ತಿಯಾಗಲಿ ಅಥವಾ ವ್ಯಾಪಾರ ವ್ಯವಹಾರಾದಿಗಳಲ್ಲಾಗಲಿ ಇನ್ನೊಂದಷ್ಟು ನಿಮಗೆ ವಿಸ್ತರಣೆಯಾಗ್ತಕ್ಕಂಥದ್ದು, ಅದರಿಂದ ಮತ್ತಷ್ಟು ಅನುಕೂಲವಾಗುವಂತಹ ಸೂಚನೆಗಳು ಕಾಣ್ತಾ ಇದೆ. ಸರಿಯಾದಂತಹ ನಿರ್ಧಾರವನ್ನು ಮಾಡಿ ಸಕಾಲದಲ್ಲಿ ಅದನ್ನು ವಿಸ್ತರಣೆ ಮಾಡಿಕೊಳ್ಳಿ ಅನ್ನುವಂಥದ್ದು. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇರತಕ್ಕಂತಹದ್ದು, ಮನೆಯಿಂದ ಹೊರಗಡೆ ಇದ್ದಾಗ ವ್ಯಾಪಾರದ ವ್ಯವಹಾರದ ದೃಷ್ಟಿಯಿಂದ ಮನೆಯಿಂದ ಹೊರಗಿದ್ದಾಗ ನಿಮಗೊಂದಷ್ಟು ಸಮಾಧಾನ ಅಥವಾ ತೃಪ್ತಿ ಅನ್ನುವಂಥದ್ದಿರುತ್ತೆ. ಹೊರಗಡೆ ಏನೇ ಸಾಧನೆ ಮಾಡಿ ಸಂಪಾದನೆ ಮಾಡಿಕೊಂಡು ಮನೆಗೆ ಬಂದರೂ ಕೂಡ ಮನೆಯಲ್ಲಿ ಸಮಾಧಾನ ಅನ್ನುವಂಥದ್ದು ಸಿಕ್ಕೋದಿಲ್ಲ. ನಿಮ್ಮ ಆರೋಗ್ಯ ಹಣ ಎರಡೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಮಾತಿನಿಂದ ಕೆಲವು ತೊಂದರೆಗಳಾಗತ್ತೆ, ಅದು ಕುಟುಂಬದ ಮೇಲೆ ಪರಿಣಾಮ ಬೀರ್ಬೋದು. ನೀವು ಆಡ್ತಕ್ಕಂತಹ ಮಾತು ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಇರಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ. ಸದ್ಯಕ್ಕೆ ಯಾವುದಾದ್ರೂ ಬದಲಾವಣೆ ಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿ ಆ ಪ್ರಯತ್ನಗಳನ್ನು ಮಾಡಬೇಡಿ, ಅದರಿಂದ ಅನುಕೂಲತೆಗಳು ಇಲ್ಲ. ಮನೆ ಆಗ್ಬೋದು, ಉದ್ಯೋಗ ಆಗ್ಬೋದು, ಬೇರೆ ಇನ್ಯಾವುದಾದ್ರೂ ಬದಲಾವಣೆ, ವಾಹನ ಆಗ್ಬೋದು, ಯಾವ ಬದಲಾವಣೆಯೂ ಕೂಡ ಸದ್ಯಕ್ಕೆ ಬೇಡ ಅಂತ ಅರ್ಥ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ ಕ್ರೀಡಾಪಟುಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ದಿವಸ. ಯಾವುದೇ ರೀತಿಯ ವಿವಾದಗಳನ್ನು ಮಾಡಿಕೊಳ್ಬೇಡಿ, ಅದು ದ್ವೇಷಕ್ಕೆ ಕಾರಣವಾಗುತ್ತೆ. ಅದು ನಿಮಗೆ ತೊಂದರೆಗೆ ಅಥವಾ ಭವಿಷ್ಯದಲ್ಲಿ ಯಾವುದೋ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾಗಿದ್ದಂಥವರಿಗೆ ಅದರಿಂದ ತಪ್ಪಬಹುದು ಅನ್ನುವಂತಹ ಸೂಚನೆಗಳು ಇರುವಂತಹದ್ದು. ನಿಮ್ಮ ಧಾರಾಳತನದಿಂದ ಬೇರೆಯವರಿಗೆ ಅನುಕೂಲವಾಗುತ್ತೆ. ಬಹಳ ಮನಸ್ಸನ್ನು ಬಿಚ್ಚಿ ಮಾತಾಡ್ತಕ್ಕಂಥದ್ದು, ಜೊತೆಗೆ ಯಥೇಚ್ಛವಾಗಿ ದಾನ ಧರ್ಮಾದಿಗಳನ್ನು ಮಾಡುವಂತಹ ಮನಸ್ಸು, ಕೈತುಂಬ ಕೊಡುವಂಥದ್ದು, ಇವೆಲ್ಲ ಬೇರೆಯವರಿಗೆ ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ದಿವಸ. ಹಿರಿಯರ ಆಶ್ರಯ ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಆದ್ದರಿಂದ ದೊಡ್ಡವರ ಜೊತೆಯಲ್ಲೇ ಇರತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಕೃಷ್ಣನನ್ನು ತುಳಸಿಯಿಂದ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ಎಲ್ಲ ದೃಷ್ಟಿಯಿಂದ ಗಮನಿಸಿದಾಗ ಮಾನಸಿಕವಾದಂತಹ ಧೈರ್ಯ ಕಡಿಮೆಯಾಗಿ ಬೇಸರವಾಗ್ತಕ್ಕಂಥದ್ದಿದೆ. ಮನೆಯ ಸಮಸ್ಯೆಗಳಿಂದ ಉದ್ವೇಗಕ್ಕೊಳಗಾಗ್ತೀರಿ. ಮನೆಯಲ್ಲಿ ಒಂದಾದ ಮೇಲೆ ಮತ್ತೊಂದು ಸಮಸ್ಯೆ, ಒಂದನ್ನು ಸರಿ ಮಾಡಿದ ನಂತರದಲ್ಲಿ ಇನ್ನೊಂದೇನೋ ಅನ್ನೋದಕ್ಕಿಂತಲೂ ಮುಂಚಿತವಾಗಿ ನಿಮಗೆ ಆ ಸಮಸ್ಯೆ ಆವರಿಸ್ಕೊಳ್ತಕ್ಕಂಥದ್ದು, ತುಂಬ ಬೇಸರವನ್ನು ಅನುಭವಿಸ್ತೀರಿ. ಊಹಾಪೋಹಗಳಿಂದ ಮಾನಸಿಕವಾದಂತಹ ಖಿನ್ನತೆ, ಇಲ್ಲದೇ ಇರತಕ್ಕಂತಹ ವಿಚಾರಗಳು ನಿಮ್ಮ ಮೇಲೆ ಬರುವಂಥದ್ದು. ಹಾಗಾಗಿ ಮಾನಸಿಕವಾಗಿ ಏನೋ ಒಂದು ರೀತಿಯ ಡಿಪ್ರೆಷನ್ನಿಗೆ ಹೋಗ್ತಕ್ಕಂಥದ್ದು, ಖಿನ್ನತೆಗೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಹೆಚ್ಚಿನ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಕೇವಲ ಹಣದಿಂದ ಎಲ್ಲವನ್ನೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ದುಡ್ಡಿದ್ದ ಮಾತ್ರಕ್ಕೆ ಎಲ್ಲವೂ ಕೂಡ ಆಗುವಂಥದ್ದಲ್ಲ. ಆರ್ಥಿಕವಾಗಿ ತೊಂದರೆ ಇರೋದಿಲ್ಲ, ಆದರೆ ಮಕ್ಕಳ ಬಗ್ಗೆನೂ ಕೂಡ ಸ್ವಲ್ಪ ಯೋಚನೆ ಇರಬೇಕು ಅನ್ನುವಂಥದ್ದು, ಇದೆಲ್ಲವನ್ನು ಗಮನಿಸ್ತಾ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಅಪರಿಚಿತ ವ್ಯಕ್ತಿಯ ಜೊತೆಯಲ್ಲಿ ವಿವಾದವನ್ನು ಮಾಡ್ಕೊಳ್ತೀರಿ. ಆ ವ್ಯಕ್ತಿ ಈ ಮುಂದೆ ಯಾರು ಅಂತಲೇ ಗೊತ್ತಿರೋದಿಲ್ಲ, ಯಾವುದೋ ವಿಷಯಕ್ಕೆ, ಬೇಡದೇ ಇರೋ ವಿಷಯಕ್ಕೆ ವಿವಾದವನ್ನು ಮಾಡಿಕೊಳ್ಳುವಂಥದ್ದು, ಇದು ನಿಮಗೆ ತೊಂದರೆಗೆಲ್ಲ ಆಹ್ವಾನ ಆಗುವಂಥದ್ದು. ಗೋವಿಗೆ ಅನುಕೂಲ ಇದ್ದರೆ ಅಕ್ಕಿ ಬೆಲ್ಲವನ್ನು ಕೊಡಿ ಶುಭವಾಗಿ. ಕರ್ಕಾಟಕ ರಾಶಿ ಮನಸ್ಸಿಗೇನೋ ಸ್ವಲ್ಪ ನೆಮ್ಮದಿ ಸಿಕ್ಕುವಂತಹ ದಿವಸ ಅಂತ ಹೇಳಿ ಅಂದ್ಕೊಳ್ಬೋದು. ಆಹಾರ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ, ಇದು ಮುನ್ನೆಚ್ಚರಿಕೆ. ನೀವು ಇದನ್ನು ಪಾಲಿಸಿಬಿಟ್ರೆ ಏನೂ ಆರೋಗ್ಯದ ಬಗ್ಗೆ ತೊಂದರೆ ಇರೋದಿಲ್ಲ. ಆಹಾರದ ಬಗ್ಗೆ ಹೆಚ್ಚು ಗಮನ ಇರಲಿ. ಅದಿಲ್ಲ ಅಂತಾದರೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ಕೊಳ್ತೀರಿ. ಮಕ್ಕಳಿಂದ ಖುಷಿ ಸಿಕ್ಕತ್ತೆ. ಮಕ್ಕಳ ಸಾಧನೆ, ಅವರ ವಿದ್ಯಾಭ್ಯಾಸ, ಅವರ ಉದ್ಯೋಗ, ಜೀವನದಲ್ಲಿ ನೆಲೆಯನ್ನು ಕಂಡುಕೊಂಡಂತಹ ರೀತಿ, ಅವರ ಸಂಪಾದನೆ, ಅವರ ಕೀರ್ತಿ, ಹೆಸರು, ಕುಟುಂಬದ ಹೆಸರನ್ನು ಉಳಿಸಿರುವಂಥದ್ದು, ಇವೆಲ್ಲವನ್ನು ನೋಡಿದಾಗ ಸಮಾಧಾನವಾಗತ್ತೆ. ಯಾರನ್ನೂ ಕೂಡ ಹೆಚ್ಚಿಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ, ದುಃಖ ಆಗುತ್ತೆ. ಅವರು ನಮ್ಮಿಂದ ದೂರವಾದರು ಅಂತಲೋ, ನಮ್ಮ ಜೊತೆ ನಿಷ್ಠುರವಾದರು ಅಂತಲೋ, ಜಗಳ ಮಾಡಿದರು ಅಂತಲೋ, ನಮ್ಮ ಸಹಾಯಕ್ಕೆ ಬರಲಿಲ್ಲ ಅಂತಲೋ, ಇವೆಲ್ಲವನ್ನು ಗಣನೆಗೆ ಇಟ್ಕೊಂಡಾಗ ದುಃಖ ಆಗುವಂಥದ್ದು ಸಹಜ. ನಿಮ್ಮ ವ್ಯವಹಾರದಿಂದ ಬೇರೆಯವರಿಗೆ ಲಾಭವಾಗುವಂಥದ್ದಿದೆ.
ಕೌಟುಂಬಿಕವಾದಂತಹ ಸಾಮರಸ್ಯದಿಂದ ಸಂತೋಷವನ್ನು ಪಡ್ತೀರಿ. ಒಟ್ಟಾರೆ ಈ ದಿವಸ ಚೆನ್ನಾಗಿದೆ ಅನ್ನುವಂತಹ ಅರ್ಥದಲ್ಲಿದೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಜೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಸಿಂಹರಾಶಿ, ಸಾಲಗಾರರ ಕಾಟ ಹೆಚ್ಚಾಗಬಹುದು. ಇದು ಎಲ್ಲರಿಗೂ ಅನ್ವಯವಾಗುತ್ತಾ ಅಂತ ಕೇಳಿದ್ರೆ, ಯಾರು ಸಾಲ ಮಾಡಿದ್ದೀರೋ, ಯಾರು ಆ ರೀತಿಯ ವ್ಯವಹಾರಗಳನ್ನು ನಡೆಸ್ತಾ ಇದ್ದೀರೋ ಅವರಿಗೆ ಹೆಚ್ಚು ಅನ್ವಯವಾಗ್ತಕ್ಕಂಥದ್ದು. ಯಶಸ್ಸಿದೆ. ಅಲ್ಪ ಪ್ರಯತ್ನದಿಂದ ನಿಮ್ಮ ಕೆಲಸಗಳಾಗತ್ತೆ. ಪ್ರಯತ್ನನೇ ಮಾಡದೆ ಹೋಗಿಬಿಟ್ರೆ ಏನೂ ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಬಂಧುಗಳಿಂದ ಸಹಾಯವಾಗಲಿ ಅನುಕೂಲವಾಗಲಿ ಸಿಕ್ಕುವಂತಹ ದಿವಸ ಇದು. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಅನುಕೂಲ ಇರುವಂತಹ ದಿವಸ. ಬೇರೆಯವರ ಕಷ್ಟ ಅಥವಾ ಅವರ ಇರತಕ್ಕಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು, ಅದಕ್ಕೆ ಪೂರಕವಾಗಿ ನಡ್ಕೊಳ್ಬೇಕಾದಂಥದ್ದು. ಮನಸ್ಥಿತಿಯನ್ನು ಹಾಗೆ ಕಾಯ್ದುಕೊಳ್ಳಿ. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ನಿಮ್ಮ ಸಂತೋಷವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಹಣದ ವಿಚಾರದಲ್ಲಿ ನಿಮ್ಮ ಆದಾಯವನ್ನು ಗಮನಿಸ್ಕೊಳ್ಳಿ. ಆನಂತರದಲ್ಲಿ ಖರ್ಚಿಗೆ ಅಥವಾ ಬೇರೆ ಬೇರೆ ಹಣ ಹೂಡಿಕೆಗೆ ಮುಂದಾಗುವಂಥದ್ದು ಒಳ್ಳೆಯದಾಗಿರುತ್ತೆ. ಕಾರ್ಯಕ್ಷೇತ್ರದಲ್ಲಿ ತತ್ಕ್ಷಣದ ಬದಲಾವಣೆ ಏನಿದೆ ಅದು ನಿಮಗೆ ವಿಶೇಷವಾಗಿ ಪರಿಣಾಮವನ್ನು ಬೀರುತ್ತೆ. ಬೇರೆಯವರ ಪ್ರೀತಿಗೆ, ಬೇರೆಯವರ ಅಭಿಮಾನಕ್ಕೆ ನೀವು ಪಾತ್ರರಾಗಬಹುದು. ಬೇರೆಯವರು ನಿಮ್ಮ ಹತ್ರ ಬಂದು ಅವರ ಕಷ್ಟವನ್ನು ಹೇಳ್ಕೊಳ್ಬಹುದು. ಕಾರಣ ನಿಮ್ಮಿಂದ ಏನಾದರೂ ಪರಿಹಾರ ಸಿಕ್ಕತ್ತೆ, ಸಹಾಯ ಆಗತ್ತೆ ಅನ್ನುವ ಭಾವನೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಮಾನಸಿಕವಾದಂತಹ ದುಃಖ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಕಾಡಬಹುದು. ಹಣ ಇದೆ ಆದರೆ ನೆಮ್ಮದಿ ಇಲ್ಲ. ಏನು ಮಾಡ್ತೀರಿ ಹಣವನ್ನು ಇಟ್ಟುಕೊಂಡು? ಮಾನಸಿಕವಾದಂತಹ ನೆಮ್ಮದಿ ಬೇಕಲ್ಲ, ಅದು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಮನೆಯಲ್ಲಿ ಪರಸ್ಪರ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಮಾತಿನಿಂದಲೇ ಅಪಮಾನವನ್ನು ಮಾಡಿಕೊಳ್ತೀವಿ. ಇಲ್ಲ ಸಲ್ಲದ ಮಾತುಗಳನ್ನು ಆಡುವಂಥದ್ದು. ಯಾವಾಗ ಮಾತಾಡಬೇಕೋ ಆವಾಗ ಸುಮ್ಮನಿರುವಂಥದ್ದು. ಯಾವಾಗ ಮಾತನ್ನು ಆಡಬಾರ್ದೋ ಆವಾಗ ನಿಮ್ಮ ಸ್ಥಾನ ಮಾನ ಗೌರವ ಎಲ್ಲವನ್ನು ಮೀರಿ ಮಾತಾಡ್ತಕ್ಕಂಥದ್ದು. ಇದು ಎರಡೂ ಕೂಡ ಅವಮಾನಕ್ಕೆ ಹಾದಿಯಾಗತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ಆಧ್ಯಾತ್ಮಿಕವಾದಂತಹ ಲಾಭಕ್ಕೋಸ್ಕರವಾಗಿ ಧ್ಯಾನದ ಮರೆಯನ್ನು ಹೋಗಬೇಕು. ಪ್ರೇಮಿಗಳಿಗೆ ಸಾಧಾರಣವಾದಂತಹ ದಿವಸ ಇದು. ಅಂದರೆ ನಿಮ್ಮ ಚಿಂತನೆಗೆ ಅನನುಕೂಲವಾದಂತಹ ದಿವಸ ಅಂತ ಹೇಳಬೇಕು. ವೈವಾಹಿಕ ಜೀವನದ ಏರಿಳಿತಗಳ ಅನುಭವ ಈ ದಿವಸ ಕೆಲವು ಗೃಹಸ್ಥರಿಗೆ ಆಗ್ತಕ್ಕಂಥದ್ದಾಗತ್ತೆ. ಸಾಮಾಜಿಕವಾದಂತಹ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗೋದಕ್ಕೆ ಯೋಗ ಇದೆ. ನಿಮ್ಮ ಬುದ್ಧಿವಂತಿಕೆ ಏನಿದೆ ಅದು ಈ ದಿವಸ ಕೆಲಸ ಮಾಡ್ತಕ್ಕಂಥದ್ದು. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೋಡ್ತೀರಿ, ಸಮಾಧಾನವಾಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ತುಂಬ ಅನುಕೂಲವಾಗ್ತಕ್ಕಂತಹ ಸಮಯ ಅಥವಾ ದಿವಸ ಅಂತ ಹೇಳಬೇಕಾದಂಥದ್ದು. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ. ಶುಭವಾಗಿ. ಧನುರ್ರಾಶಿ, ಕೋಪ ನಿಯಂತ್ರಣದಲ್ಲಿದ್ದರೆ ಬಹಳ ಒಳ್ಳೆಯದು. ಇಲ್ಲದೇ ಇದ್ದರೆ ಕೋಪದಿಂದ ಹಲವಾರು ಅನರ್ಥಗಳಾಗತ್ತೆ. ಬೇರೆಯವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಬೇಕಾಗತ್ತೆ, ನಿಷ್ಠುರಕ್ಕೆ ಒಳಗಾಗಬೇಕಾಗತ್ತೆ. ಇವೆಲ್ಲವನ್ನು ಗಮನಿಸ್ಕೊಳ್ಬೇಕು. ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಂಘರ್ಷ ನಡೀಬಹುದು, ಗಲಾಟೆಗಳಾಗಬಹುದು ಅನ್ನುವಂಥದ್ದು. ಪ್ರಯತ್ನಪೂರ್ವಕವಾಗಿ ಸಂತೋಷ ಪಡಬೇಕು. ಅರ್ಥ ಸ್ವಾಭಾವಿಕವಾಗಿ ಸಂತೋಷ ಅನ್ನುವಂಥದ್ದು ಇರೋದಿಲ್ಲ, ಆತಂಕವೇ, ಉದ್ವೇಗವೇ. ಆದರೆ ಇಲ್ಲ ಇವತ್ತು ನಾನು ಸಂತೋಷವಾಗಿರಲೇಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ಪಣ ತೊಟ್ಟು ಸಂತೋಷವಾಗಿರಬೇಕು ಅನ್ನುವಂಥದ್ದಾಗತ್ತೆ. ಕೆಲವು ಗಂಭೀರ ಸ್ಥಿತಿಗಳು ಎದುರಾಗ್ತಕ್ಕಂತಹ ಸಾಧ್ಯತೆ. ಮಧ್ಯವರ್ತಿಗಳಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಆಗಬಹುದು. ಹಾಗಾಗಿ ಇವೆಲ್ಲವನ್ನು ಗಮನಿಸ್ಕೊಳ್ತಾ ಇರಬೇಕು. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಹೇಳಿಕೊಳ್ಳಿ. ಶುಭವಾಗಿ.
ಮಕರ ರಾಶಿ ವೃತ್ತಿಯಲ್ಲಾಗಲಿ ಉದ್ಯೋಗದಲ್ಲಾಗಲಿ ಆರ್ಥಿಕ ಸಮಸ್ಯೆ ಎನ್ನುವಂಥದ್ದೇ ಇರೋದಿಲ್ಲ. ಹಣಕಾಸಿನ ವಿಚಾರ ಬಂತು ಅಂತಂದರೆ ಸ್ವಲ್ಪ ನೆಮ್ಮದಿ. ವಾದ ವಿವಾದಗಳ ಸುಳಿಯಲ್ಲಿ ಮಾತ್ರ ಸಿಗಾಹಾಕ್ಕೊಳ್ತೀರಿ. ಅದು ಬೇಡ ಅಂತಂದರೂ ನೀವು ಕೇಳೋದಿಲ್ಲ. ಆ ವಿಷಯವೂ ಕೂಡ ನಿಮ್ಮನ್ನು ಬಿಡದೇ ಇರೋ ಹಾಗೆ ಆಗುವಂಥದ್ದಿದೆ. ಬೇರೆಯವರನ್ನು ಪೂರ್ಣವಾಗಿ ಅವಲಂಬಿಸಬೇಡಿ. ಯಾವಾಗ ಬೇರೆಯವರ ಅವಲಂಬನೆಯಿಂದಲೇ ಎಲ್ಲವೂ ನಡೆಯುತ್ತೆ ಅಂತ ಹೇಳಿ ತಿಳಿದಿರುವಾಗ ಏನಾದರೂ ವ್ಯತ್ಯಾಸವಾದರೆ ಬಹಳ ದೊಡ್ಡ ನೋವನ್ನು, ಹಿನ್ನಡೆಯನ್ನು, ತೊಂದರೆಯನ್ನು ಅನುಭವಿಸ್ತೀರಿ ಅಂತ ಅರ್ಥ. ನಿಮ್ಮ ಆಹಾರ ಸೇವನೆ ನಿಯಂತ್ರಣದಲ್ಲಿದ್ದರೆ ಬಹಳ ಒಳ್ಳೆಯದಾಗತ್ತೆ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬೇಡ. ಒಂದು ವೇಳೆ ಆ ರೀತಿಯ ಸಂದರ್ಭಗಳು ಬಂದಾಗ ಸೋತು ಗೆಲ್ಲುವ ಸೂತ್ರವನ್ನು ಅನುಸರಿಸಿ. ಅದರಿಂದ ನಿಮಗೆ ಅನುಕೂಲವಾಗುತ್ತೆ. ಕುಲದೇವತಾ ಆರಾಧನೆ, ಕುಲದೇವತಾ ಪ್ರಾರ್ಥನೆ ಶುಭವನ್ನು ತರುತ್ತೆ. ಒಳ್ಳೆಯದಾಗಲಿ. ಕುಂಭರಾಶಿ ಮಾನಸಿಕವಾದಂತಹ ಶಾಂತಿಗೆ ಅವಕಾಶಗಳು ಕಡಿಮೆ. ಯಾವ ವಿಷಯಕ್ಕೆ ಹೋದರೂ ಕೂಡ ಅಶಾಂತಿಯೇ ಮೊದಲಾಗ್ತಕ್ಕಂಥದ್ದಾಗತ್ತೆ. ಹೊಸ ವಸ್ತುವಿನ ಖರೀದಿಯ ವಿಚಾರದಲ್ಲಿ ನಿರಾಸೆ ಆಗಬಹುದು ಅಂತ ಅರ್ಥ. ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ. ಕುಟುಂಬ ಸದಸ್ಯರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿ ಇರಲಿ. ನಿಮ್ಮ ಕರ್ತವ್ಯವೂ ಹೌದು. ಆದ್ದರಿಂದ ಅವರನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಸಮಯೋಚಿತವಾದಂತಹ ಬದಲಾವಣೆಗೆ ಆದ್ಯತೆಯನ್ನು ನೀಡಬೇಕು. ಈ ಕ್ಷಣಕ್ಕೆ ಏನು ಬದಲಾವಣೆ ಆಗಬೇಕೋ ಅಗತ್ಯವಾಗಿ ಅದನ್ನು ಮಾಡಿದರೆ ಮಾತ್ರ ಅನುಕೂಲವಾಗುತ್ತೆ ಅನ್ನೋದು ಇರುವಾಗ ಅದರಂತೆಯೇ ನಡ್ಕೊಳ್ಬೇಕಾದಂಥದ್ದು. ಹಳೆಯ ಗೆಳೆಯರ ಸಂಪರ್ಕದಿಂದ ನಿಮಗೊಂದಷ್ಟು ಸಮಸ್ಯೆಗಳಾಗತ್ತೆ. ಹಳೆಯ ಸ್ನೇಹಿತರು ಇವರು ಬೇಡ ಅಂತ ಹೇಳಿ ಅವರ ಸಂಪರ್ಕವನ್ನು ಕಡ್ಕೊಂಡಿರ್ತೀರಿ. ಅವರ ಸಂಪರ್ಕದಿಂದ ಅಂತರ ಕಾಯ್ದುಕೊಂಡಿರ್ತೀರಿ. ಮತ್ತೆ ಮತ್ತೆ ಈಗ ಅವರ ಸಂಪರ್ಕಕ್ಕೆ ಬಂದರು ಅಂತಾದರೆ ಹಳೆಯ ಸಮಸ್ಯೆ ನಿಮಗೆ ಪುನರಾವರ್ತನೆ ಆಗ್ತಕ್ಕಂಥದ್ದು. ಮತ್ತೊಂದಷ್ಟು ಸಮಸ್ಯೆಯನ್ನು, ತೊಂದರೆಯನ್ನು, ಹಿನ್ನಡೆಯನ್ನು, ಅಗೌರವವನ್ನು ಇವೆಲ್ಲವನ್ನು ನೋಡಬೇಕಾಗತ್ತೆ ಅನ್ನುವಂಥದ್ದು. ನವಗ್ರಹರ ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ 9 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ. ತಾಳ್ಮೆಯಿಂದ ಅದನ್ನು ಗಮನಿಸಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಷ್ಟರಲ್ಲೇ ತಾಳ್ಮೆಯನ್ನು ಕಳ್ಕೊಂಡು ಹೀಗೆ ಆಗಬೇಕು ಅನ್ನುವ ಹಠಕ್ಕೆ ಬಿದ್ದವರಿಗೆ ತೊಂದರೆ ಆಗ್ತಕ್ಕಂಥದ್ದಿದೆ. ಯಾವುದೇ ರೀತಿಯ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಡಿ. ಹಳೆಯ ನೆನಪು ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಸಹೋದರರ ಸಹಕಾರ ನಿಮಗೆ ಪರಿಪೂರ್ಣವಾಗಿ ಸಿಕ್ಕುವಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಮಕ್ಕಳ ಜೊತೆಯಲ್ಲಿ ಅಮೂಲ್ಯವಾದಂತಹ ಸಮಯವನ್ನು ಕಳಿತೀರಿ. ಇದು ಬಹಳ ಮೆಚ್ಚಬೇಕಾದ್ದು. ಇದಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.